ಹಲೋ ವೀಕ್ಷಕರೇ, ಬನ್ನಿ ನಾನಿವತ್ತು ಬಿಳಿ ಕೂದಲಿಗೆ ಕಪ್ಪು ಕಲರ್ ಹೇರ್ ಪ್ಯಾಕನ್ನು ಯಾವ ರೀತಿ ರೆಡಿ ಮಾಡೋದಂತ ನ್ಯಾಚುರಲ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಹಾಗಾದರೆ ಫಸ್ಟು ಕಬ್ಬಿಣದ ಕಡೆಯನ್ನು ಸ್ಟೋವ್ ಮೇಲೆ ಇಟ್ಕೊಂಡಿರುವಂಥದ್ದು. ಕಬ್ಬಿಣದ ಕಡೆಯಲ್ಲಿ ನ್ಯಾಚುರಲ್ ಆಗಿ ಕಪ್ಪು ಬಣ್ಣ ಬಿಟ್ಕೊಳ್ಳುವಂಥದ್ದು. ಇವಾಗ ನಾನು ಈರುಳ್ಳಿ ಸಪ್ಪೆಯನ್ನು ತೊಗೊಳ್ತಾ ಇದ್ದೀನಿ. ನೋಡಿ, ಈರುಳ್ಳಿ ಸಪ್ಪೆ ತುಂಬಾ ಪವರ್ಫುಲ್ಲಾಗಿ ನಮಗೆ ಹೇರ್ ಪ್ಯಾಕ್ ರೀತಿ ಕೂಡ ವರ್ಕ್ ಮಾಡುತ್ತೆ. ಅದನ್ನು ಯಾವ ರೀತಿಯಾಗಿ ಯಾವ ಮುಖಾಂತರ ನಾವು ಬಳಕೆ ಮಾಡ್ತೀವಿ ಅದರ ಮುಖಾಂತರ ನಮ್ಮ ಹೇರನ್ನು ಬ್ಲ್ಯಾಕ್ನೆಸ್ ಮಾಡುತ್ತೆ. ಇವಾಗ ನೋಡ್ತಾ ಇರ್ಬೋದು, ನಾನು ಇವಾಗ ಒಂದು 2 ಬಟ್ಲಷ್ಟು ಈರುಳ್ಳಿ ಸಪ್ಪೆಯನ್ನು ಕಸದಲ್ಲಿ ಹಾಕುವಂಥದ್ದು ರಸ ಅಂತೀವಲ್ಲ ಸ್ನೇಹಿತರೆ, ಅದೇ ನೋಡಿ ಇದು ರಸ ಅನ್ಬೋದು. ಹಾಗಾದರೆ ನಾನು ಈರುಳ್ಳಿ ಸಪ್ಪೆಯನ್ನು ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಬೇಕಾದಾಗ ನನಗೆ ಹೇರ್ ಪ್ಯಾಕ್ ರೀತಿ ವರ್ಕ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತೀನಿ. ಹಾಗಾದರೆ ಇದನ್ನು ನೋಡಿ ಕಬ್ಬಿಣದ ಕಡೆಯಲ್ಲಿ ಹಾಕಿದ್ದೀನಿ. ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾ ಹೋಗಬೇಕು. ಎಲ್ಲಿವರೆಗೂ ಇದನ್ನು ಫ್ರೈ ಮಾಡ್ತೀವಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಈರುಳ್ಳಿ ಸಪ್ಪೆ ಆಗಲಿ ಈರುಳ್ಳಿ ಆಗಲಿ ಇದು ನಮ್ಮ ಹೇರಿಗೆ ತುಂಬಾ ಬೆನಿಫಿಟ್ಸ್ ಕೊಡುವಂಥದ್ದು. ಯಾಕಂದರೆ ನಮ್ಮ ಕೂದಲು ಚೆನ್ನಾಗಿ ಗ್ರೋತ್ನೆಸ್ ಮಾಡುತ್ತೆ. ಹಾಗಾಗಿ ತುಂಬಾ ಬೆನಿಫಿಟ್ಸ್ ಸಿಗುತ್ತೆ. ಇವಾಗ ಇದಕ್ಕೆ 1 ಸ್ಪೂನಷ್ಟು ಮೆಂತ್ಯ ಕಾಳು ಪೌಡ್ರ್ ಹಾಕ್ತಾ ಇದ್ದೀನಿ. ನೋಡಿ, ಮೆಂತ್ಯ ಕಾಳು ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದು ಮೆಂತ್ಯ ಕಾಳು ಪೌಡ್ರ್ ಕೂಡ ಅದರಲ್ಲಿ ಹಾಕ್ತಾ ಇದ್ದೀನಿ. ಮೆಂತ್ಯ ಕಾಳು ಕೂಡ ಹೇರಿಗೆ ತುಂಬಾ ಬೆನಿಫಿಟ್ಸ್ ಕೊಡುವಂಥದ್ದು. ಹೇರ್ ಗ್ರೋತ್ನೆಸ್ ಆಗುತ್ತೆ. ಹಾಗೆ ನಮ್ಮ ಕೂದಲು ಕೂಡ ನ್ಯಾಚುರಲಾಗಿ ಬಣ್ಣ ಮಾಡೋಕ್ಕೂ ಕೂಡ ಸಹಾಯ ಮಾಡುತ್ತೆ. ಹಾಗಾಗಿ ಕೆಮಿಕಲ್ ಹೇರ್ ಪ್ಯಾಕ್ಗಳನ್ನು ಬಳಸೋದು ಅವಾಯ್ಡ್ ಮಾಡಿ. ಯಾಕಂದರೆ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ಗಳನ್ನು ಯೂಸ್ ಮಾಡೋದ್ರಿಂದ ನ್ಯಾಚುರಲಾಗಿ ರಿಸಲ್ಟ್ ಸಿಗುತ್ತೆ. ಹಾಗೆ ನಮ್ಮ ಹೇರಿಗೂ ಕೂಡ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ಇವಾಗ ನೋಡಿ ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕು. ಎಲ್ಲಿವರೆಗೂ ಅಂದರೆ ಇದು ನಾವು ಈರುಳ್ಳಿ ಸಪ್ಪೆಯನ್ನು ಕಪ್ಪಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ತಾ ಇದ್ದೀನಿ. ನ್ಯಾಚುರಲಾಗಿ ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ಗಳನ್ನು ಯೂಸ್ ಮಾಡೋದಕ್ಕಿಂತ ನ್ಯಾಚುರಲ್ ಆಗಿರೋ ಹೇರ್ ಪ್ಯಾಕ್ಗಳು ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ಬೆಳವಣಿಗೆ ಆಗುತ್ತೆ. ಹಾಗೆ ನಮ್ಮ ಕೂದಲು ಕೂಡ ಚೆನ್ನಾಗಿ ಈ ಥರ ಯೂಸ್ ಮಾಡ್ತಾ ಹೋದರೆ ನ್ಯಾಚುರಲಾಗಿ ನಮಗೆ ರಿಸಲ್ಟ್ ಸಿಗುತ್ತೆ. ಹಾಗೆ ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ಗಳನ್ನು ಬಳಸ್ತಾ ಹೋಗೋದ್ರಿಂದ ಸ್ನೇಹಿತರೆ ನಮ್ಮ ಕೂದಲಿಗೆ ಮತ್ತಿಷ್ಟು ಹಾನಿಯಾಗ್ತಾ ಹೋಗುತ್ತೆ. ಯಾಕಂದರೆ ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ಗಳು ಸ್ವಲ್ಪ ಕೂದಲು ಬಿಳಿ ಇದೆ ಅಂತ ಹಚ್ಕೊಂಡು ಬಿಡ್ತೀವಿ, ಮತ್ತೆ ಜಾಸ್ತಿನೇ ಆಗ್ತಾ ಹೋಗುತ್ತೆ, ಮತ್ತೆ ಅದು ಕಡಿಮೆ ಆಗಲ್ಲ. ಹಾಗಾಗಿ ಈ ಥರ ನೀವು ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ಗಳನ್ನು ಯೂಸ್ ಮಾಡೋದ್ರಿಂದ ನಮ್ಮ ಹೇರಿಗೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಹಾಗೆ ದಿನದಿಂದ ದಿನಕ್ಕೆ ನ್ಯಾಚುರಲಾಗಿ ಇದು ಕೂಡ ಕಪ್ಪು ಬಣ್ಣ ಮಾಡ್ತಾ ಹೋಗುತ್ತೆ. ಆಮೇಲೆ ನಮ್ಮ ಕೂದಲು ಕೂಡ ಗ್ರೋತ್ನೆಸ್ ಕೂಡ ಚೆನ್ನಾಗಿ ಬರ್ತಾ ಹೋಗುತ್ತೆ. ಆಮೇಲೆ ಸ್ನೇಹಿತರೆ ನೋಡಿ, ಏಜ್ಗಿಂತ ಮುಂಚೆ ಸಣ್ಣ ವಯಸ್ಸಿನ ಮಕ್ಕಳಲ್ಲಿ ಕೂಡ ಬಿಳಿ ಕೂದಲೇ ಸಮಸ್ಯೆ ಬರುತ್ತೆ. ಅವರಿಗಾದರೂ ಕೂಡ ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ಗಳು ಯೂಸ್ ಮಾಡೋದಕ್ಕೆ ಆಗಲ್ಲ. ಆವಾಗ ನಾವು ಈ ಥರ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕನ್ನು ಟ್ರೈ ಮಾಡಿ ಇಟ್ಕೋಬೋದು. ಮನೆಯಲ್ಲಿ ಈ ಥರ ಮಾಡಿ ಇಟ್ಕೊಂಡು ಬಿಟ್ಟಾಗ ನಾವು ಇದು ಮಕ್ಕಳಿಗೆ ಕೂಡ ಯೂಸ್ ಮಾಡೋದಕ್ಕೆ ಸಲೀಸಾಗುತ್ತೆ. ಇವಾಗ ಈರುಳ್ಳಿ ಸಪ್ಪೆ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಅದರಲ್ಲಿ ಒಂದು ಈರುಳ್ಳಿ ಚೆನ್ನಾಗಿ ಈ ಥರ ಉರಿ ಅಂಟಿಸ್ಕೊಂಡು ಹಾಕಿದ್ರೆ ಸಾಕು, ಪೂರ್ತಿಯಾಗಿ ಬೇಗನೆ ಕಪ್ಪಾಗಿಬಿಡುತ್ತೆ. ಸ್ವಲ್ಪ ಸಮಯದಲ್ಲಿ ಇದನ್ನು ರೆಡಿ ಮಾಡ್ಕೋಬೋದು. ಇವಾಗ ನೋಡಿ ಪೂರ್ತಿಯಾಗಿ ಕಪ್ಪಾಗಿಬಿಡ್ತು. ಇಷ್ಟು ಕಪ್ಪಾಗೋವರೆಗೂ ಕೂಡ ಇದನ್ನು ನಾನು ಚೆನ್ನಾಗಿ ಸುಟ್ಕೊಂಡು ತೊಗೊಂಡಿದ್ದೀನಿ. ಈರುಳ್ಳಿ ಎಷ್ಟು ಕಪ್ಪಗಾಗುತ್ತೆ ಅಷ್ಟು ಚೆನ್ನಾಗಿ ಬಿಳಿ ಕೂದಲು ಎಷ್ಟೇ ಇರಲಿ ನ್ಯಾಚುರಲಾಗಿ ಕಪ್ಪಾಗುತ್ತೆ. ನೋಡಿ ಸ್ನೇಹಿತರೆ, ತೋರಿಸ್ತೀನಿ ನಿಮಗೆ. ಇವಾಗ ಹೀಗೆ ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಸ್ಟವ್ ಆಫ್ ಮಾಡಿ ಈ ಥರ ನಾನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಯಾಕಂದರೆ ಅದರಲ್ಲಿ ಮೆಂತ್ಯ ಕಾಳು ಪುಡಿ ಹಾಕಿದ್ದೀವಿ. ಆ ಪೌಡ್ರ್ ಸ್ವಲ್ಪ ಹೊತ್ತು ಫ್ರೈ ಮಾಡೋದಕ್ಕೆ ಟೈಮ್ ತಗೊಳ್ಳುತ್ತೆ. ಯಾಕಂದರೆ ಅದು ಕೂಡ ಕಪ್ಪು ಬಣ್ಣ ರೆಡಿ ಆಗಬೇಕಲ್ವ. ಹಾಗಾಗಿ ಈ ಥರ ನಾವು ಕಪ್ಪು ಬಣ್ಣಕ್ಕೆ ಬರೋವರೆಗೂ ಕೂಡ ಇದನ್ನು ಫ್ರೈ ಮಾಡಬೇಕು. ಇವಾಗ ಇದು ಪೂರ್ತಿಯಾಗಿ ಫ್ರೈ ಮಾಡಿದಾಯಿತು ನೋಡಿ. ಇವಾಗ ಚೆನ್ನಾಗಿ ಕಪ್ಪಾಗಿರೋವಂಥದ್ದು ಇಷ್ಟು ಕಪ್ಪು ಬಣ್ಣ ಬರೋವರೆಗೂ ಕೂಡ ಇದನ್ನು ಫ್ರೈ ಮಾಡ್ಕೊಂಡು ತೊಗೊಂಡಾಯಿತು. ಇವಾಗ ಇದು ಏನು ಮಾಡಬೇಕಂದ್ರೆ ಸ್ನೇಹಿತರೆ, ಇದು ಇಷ್ಟ ಆದರೆ ಸಾಕಾಗಲ್ಲ. ಇದನ್ನು ನಾವು ಯಾವ ರೀತಿಯಾಗಿ ಹೇರಿಗೆ ಯೂಸ್ ಮಾಡಬೇಕಂತ ಅದು ಕೂಡ ನಿಮಗೆ ಹೇಳಿಕೊಡ್ತೀನಿ. ಆ ಮುಖಾಂತರ ನೀವೇನಾದರೂ ಫಾಲೋ ಮಾಡಿದ್ರೆ ಸಾಕು, ನಿಮ್ಮ ಹೇರು ನ್ಯಾಚುರಲಾಗಿ ಬಿಳಿ ಕೂದಲಾಗಿ ಕನ್ವರ್ಟ್ ಆಗುತ್ತೆ. ಅಷ್ಟು ಚೆನ್ನಾಗಿ ಕಲರ್ ಕೂಡ ಬರುತ್ತೆ. ಇವಾಗ ಇದು ಸ್ಟೋವಿಂದ ಕೆಳಗಡೆ ಇಳಿಸ್ಕೊಂಡು ಒಂದು ಕುಟ್ಟ ಕಲ್ಲಲ್ಲಿ ಚೆನ್ನಾಗಿ ಈ ಥರ ಕುಟ್ಕೊಂಡು ರಬ್ ಮಾಡಬೇಕು. ಯಾಕಂದರೆ ಈ ಥರ ಪುಡಿಯಾಗಿ ಆಗಬೇಕು ಪೌಡ್ರ್ ಥರ. ಹಾಗಾಗಿ ಇದನ್ನು ಚೆನ್ನಾಗಿ ಈ ಥರ ರಬ್ ಮಾಡಿ ಕುಟ್ಕೊಂಡು ತೆಗೀರಿ. ನೋಡಿ, ಈ ಥರ ಸಣ್ಣದಾಗಿ ಕುಟ್ಕೋಬೇಕು. ಪೂರ್ತಿಯಾಗಿ ಇದು ಪೌಡ್ರ್ ರೆಡಿ ಆಗಬೇಕು. ಯಾಕಂದರೆ ನಾವು ತಲೆಗೆ ಏನು ಹಚ್ಚಿದ್ದೀವಿ ಅಂತ ಯಾರಿಗೂ ಕೂಡ ಗೊತ್ತಾಗಬಾರ್ದು. ಅಷ್ಟು ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡು ತಗೊಳ್ಳಿ. ಹಾಗಾಗಿ ತೋರಿಸ್ತಾ ಇರೋವಂಥದ್ದು ಕರೆಕ್ಟಾಗಿ ವಿಧಾನ ನೋಡ್ಕೊಂಡು ಹೋಗಿ. ಯಾಕಂದರೆ ನೀವೇನಾದರೂ ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಧದಷ್ಟು ವಿಡಿಯೋ ಅರ್ಥವಾಗುತ್ತೆ. ಯಾಕಂದರೆ ಈ ಥರ ನ್ಯಾಚುರಲ್ ಆಗಿರುವಂಥ ಬಣ್ಣ ತುಂಬಾ ಒಳ್ಳೆಯದು. ಯಾಕಂದರೆ ಎಷ್ಟೇ ಸರ್ತಿ ನಾವು ಹೇರಿಗೆ ಯೂಸ್ ಮಾಡಿದ್ರೂ ಕೂಡ ನಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ. ಇವಾಗ ಇದು ರೆಡಿ ಮಾಡಿ ಒಂದು ಡಬ್ಬಿಯಲ್ಲಿ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು. ಯಾವುದೇ ಪಾರ್ಟಿ ಫಂಕ್ಷನ್ಗೆ ಹೋಗಬೇಕಾದ್ರೆ ದಿಢೀರವಾಗಿ ನಿಮ್ಮ ಹೇರಿಗೆ ಹಚ್ಕೊಂಡು ನೀವು ವಾಶ್ ಮಾಡುವಂಥದ್ದು ಕೂಡ ಅವಶ್ಯಕತೆ ಬೀಳಲ್ಲ. ಹಾಗೆ ಕೂಡ ಹೋಗ್ಬೋದು, ಅಂದರೆ ತಲೆ ಬಾಚ್ಕೊಂಡು ಹೋಗ್ಬೋದು. ಇವಾಗ ನೋಡಿ ಇದು ಪೌಡ್ರ್ ರೆಡಿ ಆಗ್ತಾ ಇರೋವಂಥದ್ದು. ಈ ಥರ ನಾನು ಸಣ್ಣದಾಗಿ ಪೌಡ್ರ್ ರೆಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ. ಸ್ವಲ್ಪ ಕೂಡ ಈ ಥರ ದಪ್ಪದಾಗಿರಬಾರ್ದು. ಪೌಡ್ರ್ ಸಣ್ಣ ಮಾಡ್ಕೊಂಡು ತೊಗೋಬೇಕು. ಯಾಕಂದರೆ ನಾವು ಪೂರ್ತಿಯಾಗಿ ಸಣ್ಣ ಆದರೆ ಪೌಡ್ರ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಹೇರಿಗೆ.
ಇವಾಗ ಇದು ಪೌಡ್ರ್ ರೆಡಿ ಆಯಿತು, ಬಿಸಿ ಇದೆ ಇನ್ನೂ ಕೂಡ ಇದು ಪೌಡ್ರ್ ರೆಡಿ ಆದಮೇಲೆ ಇದು ಪೌಡ್ರನ್ನ ಒಂದು ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕು. ಬೇಕಾದಾಗ ಕೂಡ ಕಲಿಸ್ಕೊಂಡು ಯೂಸ್ ಮಾಡಿ. ಇವಾಗ ಇದಕ್ಕೆ ಯೂಸ್ ಮಾಡೋದಕ್ಕೆ ಯಾವ ರೀತಿ ಅಂದರೆ ಸ್ನೇಹಿತರೆ, ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ನಾವು ನ್ಯಾಚುರಲಾಗಿ ಕೂದಲು ಉದ್ದ ಆಗೋದಕ್ಕೂ ಕೂಡ ಕೊಬ್ಬರಿ ಎಣ್ಣೆ ಬಳಸ್ತೀವಿ. ಅದೇ ರೀತಿಯಾಗಿ ನಾವು ಹೇರಿಗೆ ಈ ಥರದಲ್ಲಿ ಕೊಬ್ಬರಿ ಎಣ್ಣೆ ಹಾಕಿ ಹಚ್ಕೊಳ್ಳೋದ್ರಿಂದ ನಮ್ಮ ಹೇರು ಬ್ಲ್ಯಾಕ್ನೆಸ್ ಆಗುತ್ತೆ. ಹಾಗೆ ನಮ್ಮ ಹೇರ್ ಕೂಡ ಬುಡದಿಂದ ಕೂಡ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ. ಯಾಕಂದರೆ ಇದರಲ್ಲಿ ಈರುಳ್ಳಿ ಹಾಕಿದ್ದೀವಿ, ಮೆಂತ್ಯ ಕಾಳು ಹಾಕಿ ಪೌಡ್ರ್ ಹಾಕಿದ್ದೀವಿ, ಹಾಗೆ ಕೊಬ್ಬರಿ ಎಣ್ಣೆ. ನೋಡಿ, ಇದು ಬಿಸಿ ಇರುವಾಗ ಈ ಥರ ಹಾಕ್ಕೊಂಡು ಕಲಿಸಿದ್ರೆ ತುಂಬಾ ನ್ಯಾಚುರಲಾಗಿ ಬಣ್ಣ ಕರೆಕ್ಟಾಗಿ ರೆಡಿ ಆಗುತ್ತೆ. ಯಾಕಂದರೆ ಕೊಬ್ಬರಿ ಎಣ್ಣೆ ಬಿಸಿ ಇರುವಾಗ ಹಾಕಿರ್ತೀವಿ, ಅದು ಬಿಸಿ ಆದಮೇಲೆ ಅದು ಒಳಗಡೆ ಎಲ್ಲ ಹೇರ್ ಪ್ಯಾಕ್ ಒಳಗಡೆ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡು ತಗೊಳುತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಪ್ಪು ಬಣ್ಣ ರೆಡಿ ಆಯಿತು. ಇದು ನೀವು ಹೇರಿಗೆ ಪೂರ್ತಿಯಾಗಿ ಹಚ್ಕೊಂಡು 1 ಅವರ್ 2 ಗಂಟೆಗಳ ಕಾಲ ಬಿಟ್ಕೊಂಡು ವಾಶ್ ಮಾಡಿದ್ರೂ ಕೂಡ ನಡೆಯುತ್ತೆ. ವಾಶ್ ಮಾಡುವಾಗ ಶಾಂಪೂ ಮಾತ್ರ ಬಳಸಬೇಡಿ, ಹಾಗೆ ನ್ಯಾಚುರಲಾಗಿ ನೀರಿಂದ ವಾಶ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಪ್ಪು ಕಲರ್ ರೆಡಿ ಆಯಿತು. ಇದೇ ನ್ಯಾಚುರಲ್ ಬಣ್ಣ. ನೀವು ಇದನ್ನು ವಾರದಲ್ಲಿ ಒಂದು 4 ಸರ್ತಿ ಯೂಸ್ ಮಾಡ್ತಾ ಹೋದರೆ ನಿಮ್ಮ ಕೂದಲಿಗೆ ಪರ್ಮನೆಂಟಾಗಿ ಕೂತ್ಕೊಂಡ್ಬಿಡುತ್ತೆ. 100% ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ಖಂಡಿತವಾಗಿ ನೀವು ಕೂಡ ಒಂದು ಸರ್ತಿ ಫಾಲೋ ಮಾಡಿದ ಮೇಲೆ ಯೂಸ್ ಮಾಡಿ ನೋಡಿ. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಬಿಸಿ ಎಣ್ಣೆಯಲ್ಲಿ ಕಾಯ್ದಿರೋ ಥರ ಕಪ್ಪು ಹೇರ್ ಪ್ಯಾಕ್ ರೆಡಿ ಆಯಿತು. ಒಂದು ಬಾಟಲಲ್ಲಿ ಹಾಕಿ ಇಟ್ಕೋಬೋದು. ಬೇಕಾದಾಗ ಈ ಥರ ಹೇರಿಗೆ ಹಚ್ಕೊಂಡು ಬಿಡಿ. ಖಂಡಿತವಾಗಿ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಒಳ್ಳೆಯದಾಗಿರುವಂಥ ಹೇರ್ ಪ್ಯಾಕು ಖಂಡಿತವಾಗಿ ಇಷ್ಟ ಆದರೆ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ. ನೀವು ಕೂಡ ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಧನ್ಯವಾದ.